ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತೀಕ ಹುಣ್ಣಮಿ, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಹುಣ್ಣಮಿಯನ್ನು ಹೇಗೆ ಆಚರಿಸಬೇಕು, ಸಮಸ್ತ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರಬೇಕು ಅಂದರೆ ಯಾವ ಥರ ಪೂಜೆ ಮಾಡಬೇಕು. ಪವಿತ್ರ ಕಾರ್ತೀಕ ಮಾಸದಲ್ಲಿ ಬರುವಂತಹ ಪೂರ್ಣಮಿಯು ಅತ್ಯಂತ ಶ್ರೇಷ್ಠ ದಿನ. ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ನಾವು ಈ ವಿಡಿಯೋದಲ್ಲಿ ಇರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತೀಕ ಪೌರ್ಣಮಿಯು ಅತ್ಯಂತ ಶ್ರೇಷ್ಠವಾದ ದಿನ. ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠತೆಯನ್ನು ಪಡೆದುಕೊಂಡ ಈ ದಿನ ಸಮಸ್ತ ದೇವತೆಗಳಿಗೂ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಈ ದಿನ ಹರಿಹರರ ಭಕ್ತರು ತಮ್ಮ ದೇವರಿಗಾಗಿ ವಿಶೇಷ ಉಪವಾಸ ವ್ರತಗಳನ್ನು ಕೈಗೊಂಡರೆ ಅವರು ಪ್ರಸನ್ನರಾಗುವರು. ಜೊತೆಗೆ ಭಕ್ತರ ಜೀವನೋದ್ಧಾರಕ್ಕೆ ಆಶೀರ್ವದಿಸಿದವರು ಎನ್ನಲಾಗುತ್ತದೆ. ಕಾರ್ತೀಕ ಹುಣ್ಣಮಿಯನ್ನು ಈ ಬಾರಿ ನವೆಂಬರ್ 15ರಂದು ಆಚರಿಸಲಾಗುತ್ತದೆ. ಇದನ್ನು ವಿಶೇಷವಾಗಿ ಶಿವನಿಗೆ ಮೀಸಲಾದ ದಿನ ಎಂದು ಹೇಳಲಾಗುವುದು. ಕೆಲವು ಪುರಾಣ ಕಥೆಗಳ ಪ್ರಕಾರ ತ್ರಿಪುರಾಸುರ ಎನ್ನುವ ರಾಕ್ಷಸನನ್ನು ಶಿವನು ಕಾರ್ತೀಕ ಹುಣ್ಣಮಿಯ ದಿನ ವಧಿಸಿದನು. ಶಿವನ ಈ ವಿಜಯದ ನೆನಪಾಗಿಯೇ ಕಾರ್ತೀಕ ಹುಣ್ಣಮಿಯನ್ನು ತ್ರಿಪುರ ಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ. ಈ ಪವಿತ್ರ ದಿನವು ಕೃತಿಕಾ ನಕ್ಷತ್ರದಲ್ಲಿ ಬಂದಾಗ ಅದು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುವುದು. ಈಗ ಕಾರ್ತೀಕ ಹುಣ್ಣಮಿಯನ್ನು ಮಹಾಕಾರ್ತೀಕ ಎಂದು ಕರೆಯಲಾಗುವುದು. ಕಾರ್ತೀಕ ಮಾಸದಲ್ಲಿ ಬರುವ ಹುಣ್ಣಮಿಗೆ ವಿಶೇಷ ದಿನದಂದು ಪವಿತ್ರ ನೀರಿನ ಸ್ನಾನ ಮಾಡಿ ವ್ರತ ಹಾಗೂ ಪೂಜೆಯನ್ನು ಕೈಗೊಂಡರೆ ಅತ್ಯಂತ ಶ್ರೇಷ್ಠ ಹಾಗೂ ಶ್ರೇಯಸ್ಸು ದೊರೆಯುವುದು ಎಂದು ಹೇಳಲಾಗಿದೆ. ಭಕ್ತರು ಈ ದಿನ ಮುಂಜಾನೆ ಸೂರ್ಯೋದಯ ಆಗುತ್ತಿದ್ದಂತೆ ಸ್ನಾನ ಮಾಡಿ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ ಅತ್ಯಂತ ಶುಭ ಸಂಗತಿ. ಭಕ್ತರ ನಿರ್ಮಲ ಮನಸ್ಸಿನ ಪೂಜೆ ಕೈಗೊಂಡರೆ ದೇವರು ಯಶಸ್ವಿ ಬದುಕನ್ನು ಆಶೀರ್ವದಿಸುವನು ಎಂದು ಹೇಳಲಾಗುವುದು. ಕಾರ್ತೀಕ ಪೌರ್ಣಮಿ ತಿಥಿ ಹಾಗೂ ಪೂಜಾ ಸಮಯ. ಕಾರ್ತೀಕ ಮಾಸದಲ್ಲಿ ಬರುವ ಕಾರ್ತೀಕ ಪೌರ್ಣಮಿ ನವೆಂಬರ್ 15ರಂದು ಆಚರಿಸಲಾಗುತ್ತದೆ. ದೇವ ದೀಪಾವಳಿ ವಿಶೇಷ ಶಕ್ತಿ ಹಾಗೂ ಹಿನ್ನೆಲೆಯನ್ನು ಹೊಂದಿರುವ ಕಾರ್ತೀಕ ಹುಣ್ಣಮಿಯನ್ನು ದೇವ್ ದೀಪಾವಳಿ ಎಂದು ಆಚರಿಸಲಾಗುತ್ತದೆ. ಈ ದಿನ ದೇವತೆಗಳು ದೀಪಾವಳಿ ಹಬ್ಬವನ್ನು ಆಚರಿಸುವರು. ಈ ದಿನ ದೇವತೆಗಳು ಪವಿತ್ರ ನದಿಗಳ ಮೂಲಕ ಭೂಮಿಗೆ ಇಳಿಯುತ್ತಾರೆ ಎನ್ನುವ ನಂಬಿಕೆ. ಹಾಗಾಗಿ ಭಕ್ತರು ಕಾರ್ತೀಕ ಹುಣ್ಣಮಿಯ ದಿನ ನದಿ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ದೇವತೆಗಳ ಆಶೀರ್ವಾದ ದೊರೆಯುವುದು ಎಂದು ಹೇಳಲಾಗುವುದು. ಈ ರೀತಿ ಕಾರ್ತೀಕ ಹುಣ್ಣಮಿ ದಿನ ಬೆಳಗಿನ ಜೈನ ಉತ್ಸವ. ಜೈನ ಅನುಯಾಯಿಗಳು ಕಾರ್ತೀಕ ಹುಣ್ಣಮಿಯನ್ನು ಬೆಳಕಿನ ಜೈನ ಉತ್ಸವ ಎಂದು ಆಚರಿಸುತ್ತಾರೆ. ಸಿಖ್ ಧರ್ಮದ ಅನುಯಾಯಿಗಳು ಕಾರ್ತೀಕ ಹುಣ್ಣಮಿಯ ದಿನವನ್ನು ಗುರುನಾನಕ್ ದೇವರ ಜನ್ಮದಿನವೆಂದು ಆರಾಧಿಸುವರು. ಈ ಮಹತ್ವದ ದಿನವನ್ನು ಸಿಖರ್ ಗುರುನಾನಕ್ ಜಯಂತಿ ಅಥವಾ ಗುರುಪುರಬ್ ಎಂದು ಕರೆಯುತ್ತಾರೆ. ಕಾರ್ತೀಕ ಪೌರ್ಣಮಿಯ ಆಚರಣೆ. ಈ ಶುಭ ದಿನದಿಂದ ಭಕ್ತರು ವಿಶೇಷ ಯಾತ್ರಾ ಸ್ಥಳದಲ್ಲಿ ಇರುವ ನದಿ ನೀರು ಅಥವಾ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ. ಇದನ್ನು ಕಾರ್ತೀಕ ಸ್ನಾನ ಎಂದು ಕರೆಯುತ್ತಾರೆ. ಈ ಪವಿತ್ರ ನದಿಯ ಸ್ನಾನ ಕ್ರಮವನ್ನು ತೀರ್ಥಕ್ಷೇತ್ರವಾದ ಪ್ರಯಾಗ್ ಮತ್ತು ವಾರಣಾಸಿಯಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಎನ್ನಲಾಗುತ್ತದೆ. ಕಾರ್ತೀಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯದ ಸಮಯದಲ್ಲಿ ಮಾಡುತ್ತಾರೆ. ಇದು ಅತ್ಯಂತ ಶುಭ ಸಮಯವಾಗಿದ್ದು ದೇವರ ಕೃಪೆಗೆ ಒಳಗಾಗುತ್ತಾರೆ ಎನ್ನಲಾಗುವುದು. ಶಿವನಿಗೆ ಹಾಲಿನ ಅಭಿಷೇಕ. ಕಾರ್ತೀಕ ಪೌರ್ಣಮಿಯ ಶಿವನಿಗೆ ಮೀಸಲಾದ ದಿನ. ಸರಳ ಹಾಗೂ ಶಕ್ತಿಯು ದೇವನಾದ ಶಿವನಿಗೆ ಈ ದಿನ ವಿಶೇಷ ಪ್ರಾರ್ಥನೆ, ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಬೇಕು. ನಂತರ ಪತ್ರೆಗಳಿಂದ ಶಿವನ ಪೂಜೆಯನ್ನು ಕೈಗೊಳ್ಳಬೇಕು. ಹೀಗೆ ಮಾಡಿದರೆ ಶಿವನು ಪ್ರಸನ್ನಗೊಳ್ಳುವನು
ಭಕ್ತರು ಸಹ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವರು. ವಿಷ್ಣು ದೇವರಿಗೆ ವಿಶೇಷ ಪೂಜಾ ಪೌರ್ಣಮಿ ದಿನ. ಭಕ್ತರು ಕಾರ್ತೀಕ ಪೌರ್ಣಮಿಯ ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡುವುದರ ಮೂಲಕ ಭಕ್ತಿಯನ್ನು ಮರೆಯುವರು. ವಿಷ್ಣು ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಧೂಪ ದ್ರವ್ಯಗಳಿಂದ ಪೂಜಿಸಲಾಗುತ್ತದೆ. ದೀಪಗಳ ಸಾಲನ್ನು ಬೆಳಗುವುದು, ವಿಶೇಷ ಪ್ರಾರ್ಥನೆ ಹಾಗೂ ಮಂತ್ರಪಠಣವನ್ನು ಮಾಡಲಾಗುತ್ತದೆ. ಈ ದಿನ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಮಾಡಿದರೆ ಭಕ್ತರ ಚಿಂತೆಗಳು ಕೊನೆಗೊಳ್ಳುತ್ತೇವೆ ಎನ್ನಲಾಗುತ್ತದೆ ಹಾಗೂ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ನೆಲೆಸುತ್ತೇವೆ ಎನ್ನಲಾಗುತ್ತದೆ. ಈ ದಿನ ಯಾವುದೇ ರೀತಿಯ ಹಿಂಸಾಚಾರವನ್ನು ಎಸಗಬಾರದು. ಕಾರ್ತೀಕ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಕಾರ್ತೀಕ ಹುಣ್ಣಿಮೆ ದಿನ ಮಾಡುತ್ತಾರಲ್ವಾ. ಪ್ರತಿ ಪೂರ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ದೇವಸ್ಥಾನಗಳ ಹತ್ತಿರ ಮಾಡ್ತಾ ಇದ್ದಾರೆ. ಈ ರೀತಿ ನಿಮಗೆ ಅನುಕೂಲವಾದರೆ ನಾವು ಮನೆಯಲ್ಲಿ ಸಹ ಮಾಡಿಸ್ಕೋಬಹುದು. ಅವತ್ತಿನ ದಿನ ಕಾರ್ತೀಕ ಪೂರ್ಣಿಮೆಯ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನದಂದು ಭಕ್ತರು ಶುಭ ಮುಹೂರ್ತದಿಂದ ಉಪವಾಸವನ್ನು ಕೈಗೊಳ್ಳಬೇಕು. ನಂತರ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು. ಈ ದಿನ ಸತ್ಯನಾರಾಯಣ ಕಥೆಯನ್ನು ಪಠಿಸಿದರೆ ಮುಂದಿನ ಜೀವನದಲ್ಲಿ ಒಳ್ಳೆಯ ಆಗುವುದು, ಮನೆಯಲ್ಲಿನೂ ಸಂತೋಷ ಹಾಗೂ ನೆಮ್ಮದಿ ನೆಲೆಸುವುದು ಎಂದು ಹೇಳಲಾಗುತ್ತದೆ. ಈ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಹಾಗೂ ಕಥೆಯನ್ನು ಪಠಿಸುವವರಿಗೆ ಪುಣ್ಯ ಪ್ರಾಪ್ತಿಯಾಗುವುದು. ಕಾರ್ತೀಕ ಪೂರ್ಣಿಮೆ ದಿವಸ ಪವಿತ್ರ ದಿನದಂದು ದೀಪದ ದಾನ ಮಾಡಬೇಕು. ಈ ಆಚರಣೆಯು ದೇಶದ ವಿವಿಧ ಕಡೆ ಆಚರಿಸಲಾಗುತ್ತದೆ. ಇದು ಅತ್ಯಂತ ಶ್ರೇಷ್ಠ ಹಾಗೂ ಪುಣ್ಯ ಪ್ರಾಪ್ತಿಯಾಗುವ ವಿಧಾನ ಎಂದು ಹೇಳಲಾಗುವುದು. ಈ ದಿನದಂದು ವೈದಿಕ ಮಂತ್ರಗಳನ್ನು ಮತ್ತು ಭಜನೆಗಳನ್ನು ಮಾಡುವುದು ಅತ್ಯಂತ ಲಾಭದಾಯಕ ಎಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಸುಖ ಸಮೃದ್ಧಿಯೂ ಸದಾಕಾಲ ನೆಲೆಸುವುದು ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ. ಅಕ್ಕಿ ದಾನ ಮಾಡಬಹುದು. ಕಾರ್ತೀಕ ಪೂರ್ಣಿಮೆ ದಿವಸ ಕಾರ್ತೀಕ ಪೂರ್ಣಿಮೆಯ ಪವಿತ್ರ ದಿನದಂದು ಬಡವರಿಗೆ ಅಕ್ಕಿ ದಾನ ಮಾಡಬೇಕು. ಅಕ್ಕಿ ದಾನ ಮಾಡಿದರೆ ಚಂದ್ರನು ಪ್ರಸನ್ನನಾಗುವನು, ಜೊತೆಗೆ ಕುಂಡಲಿಯಲ್ಲಿ ಚಂದ್ರದೋಷ ಇದ್ದರೆ ನಿವಾರಣೆಯಾಗುವುದು. ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಹಾಗೂ ಆರೋಗ್ಯ ಸಂಪತ್ತನ್ನು ತಂದಿಕೊಡುವುದು ಎಂದು ಹೇಳಲಾಗುತ್ತದೆ. ಧಾರ್ಮಿಕವಾಗಿ ಪವಿತ್ರ ದಿನ. ಕಾರ್ತೀಕ ಹುಣ್ಣಿಮೆಯ ದಿನವು ಅತ್ಯಂತ ಮಹತ್ವದ ದಿನ. ಈ ದಿನ ಕೈಗೊಳ್ಳುವ ಪೂಜಾ ಕ್ರಮ, ವ್ರತ ಆಚರಣೆ, ಪವಿತ್ರ ಸ್ನಾನ ಹಾಗೂ ದಾನ ಧರ್ಮಗಳನ್ನು ಮಾಡಿದರೆ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುವುದು. ಕಾರ್ತೀಕ ಪೂರ್ಣಿಮೆಯ ದಿನ ಕೈಗೊಳ್ಳುವ ಶ್ರೇಷ್ಠ ವಿಧಿವಿಧಾನಗಳಿಂದ ವ್ಯಕ್ತಿ ಅರ್ಧ ಧರ್ಮ, ಕಾಮ ಮತ್ತು ಮೋಕ್ಷಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ. ಈ ರೀತಿ ಕಾರ್ತೀಕ ಹುಣ್ಣಿಮೆ ದಿವಸ ನೀವು ಯಾವ ಥರ ಪೂಜೆ ಮಾಡ್ಕೊತೀರಾ, ದೀಪದಾನ ಮಾಡಬೇಕು, ನೀವು ದೀಪ ಹಚ್ಚುತ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಅನುಕೂಲ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.